ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಕೆಆರ್ಪುರಂನಲ್ಲಿ ಘೋರ ಘಟನೆ ಒಂದು ನಡೆದಿದೆ. ಸ್ವಂತ ಮಗಳೇ ಲವರ್ ಜೊತೆ ಸೇರಿ ತಂದೆ ತಾಯಿ ತಂಗಿನ ಬರ್ಬರವಾಗಿ ಕೊಲೆ ಮಾಡಿ ಲವರ್ ಜೊತೆಗೆ ಪರಾರಿಯಾಗಿದ್ಲು. ಆರೋಪಿಗಳ ಹುಡುಕಾಟದಲ್ಲಿದ್ದಂತಹ ಪೊಲೀಸರ ಕೈಗೆ ಆರೋಪಿ ಶ್ವೇತಾ ಸಿಕ್ಕಿಬಿದ್ದಿದ್ದಾಳೆ. ಪ್ರಿಯಕರನ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಅಷ್ಟಕ್ಕೂ ಕುಟುಂಬದವರ ಪಾಲಿಗೆ ರಾಕ್ಷಸಿಯಾಗಿ ತಂದೆ ತಾಯಿ ತಂಗಿಯ ಪ್ರಾಣ ತೆಗೆಯುವ ಹಂತಕ್ಕೆ ಆರೋಪಿ ಶ್ವೇತಾ ತಲುಪಿದ್ದಾದ್ರೂ ಯಾಕೆ? ಏನೀ ಘಟನೆ? ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮನೆಯಲ್ಲಿ ಮಕ್ಕಳು ವಯಸ್ಸಿಗೆ ಬರ್ತಾ ಇದ್ದಂತೆ ತಂದೆ ತಾಯಿ ಮೈ ತುಂಬಾ ಕಣ್ಣಾಗ್ಬಿಡ್ತಾರೆ. ಮಕ್ಕಳ ಮೇಲೆ ಎಷ್ಟಾಗುತ್ತೋ ಅಷ್ಟು ನಿಗಾ ಇಡಬೇಕು ಅಂತ ಅಲರ್ಟ್ ಆಗಿರ್ತಾರೆ. ಅದರ ಜೊತೆಗೆ ಮಕ್ಕಳ ಜೊತೆಗೆ ಸ್ನೇಹ ಪ್ರೀತಿಯಿಂದನೂ ಕೂಡ ನಡ್ಕೊಳ್ತಿರ್ತಾರೆ. ನೋಡಿ, ಹೀಗಿದ್ರೂ ಸಹಿತ ಇವತ್ತಿನ ಕಾಲದ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ತಂದೆ ತಾಯಿಗೆ ಗೊತ್ತಾಗದ ಹಾಗೆ ಮನೆಯವರ ಕಣ್ ತಪ್ಪಿಸಿ ತಮ್ಮದೇ ಆದಂತ ಚೆಲ್ಲಾಟ ಆಡ್ತಿರ್ತಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗುತ್ತೆ. ನೋಡಿ, ಕೊಲೆ ಮಾಡಿರುವ ಆರೋಪಿ ಹೆಸರು ಶ್ವೇತಾ. ಈಕೆಯ ತಂದೆ ಹೆಸರು ಸೋಮ್ ಸುಂದರ್, ತಾಯಿ ಮುತ್ತು ಲಕ್ಷ್ಮಿ, ತಂಗಿ ಸುಪ್ರಿಯಾ. ನೋಡಿ, ಇವರೆಲ್ಲರೂ ಕುಟುಂಬಸ್ಥರು. ಹೀಗೆ ಏನಾಗುತ್ತೆ ಅಂತಂದ್ರೆ, ಈಕೆ ವಯಸ್ಸಿಗೆ ಬಂದಂಗೆಲ್ಲ ಕಾಲೇಜ್ಗೆ ಹೋಗ್ತಾಳೆ, ವೃತ್ತಿಪರ ಜೀವನ ನಡೆಸ್ತಾ ಇರ್ತಾಳೆ. ಒಂದು ದಿನ ಈಕೆ ಏನ್ ಮಾಡ್ತಾಳೆ, ತಾಯಿಗೆ ವಿರೋಧವಾಗಿ ನಡೆದುಕೊಳ್ತಿರ್ತಾಳೆ. ಅಂದ್ರೆ ಒಂದು ಹುಡುಗನನ್ನ ಇಷ್ಟಪಡ್ತಿರ್ತಾಳೆ. ತಾಯಿಯ ವಿರೋಧ ಅಲ್ಲಿ ಎದುರಾಗತ್ತೆ. ಅಂದ್ರೆ ಆ ಹುಡುಗನ ಜೊತೆ ಮಾತಾಡಬೇಡ, ಆ ಹುಡುಗನ ಜೊತೆ ಬೆರಿಬೇಡ, ಹೋಗ್ಬೇಡ, ಸುತ್ತಾಡಬೇಡ, ಮತ್ತೆ ಸರಿಯಾಗಿ ಇರು ಮನೆಯಲ್ಲಿ, ಮತ್ತೆ ಒಳ್ಳೆ ನಡತೆಯಿಂದ ನಡೆದುಕೋ, ಈ ರೀತಿಯಾಗಿ ತಾಯಿ ಆದವರು ಬುದ್ಧಿವಾದವನ್ನ ಮಗಳಿಗೆ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಆ ಶ್ವೇತಾಗೆ ತಾಯಿ ಆಡುವಂತಹ ಮಾತು ಮತ್ತೆ ಆ ತಾಯಿ ಮಗಳು ಚೆನ್ನಾಗಿರ್ಲಿ, ಮಗಳಿಗೆ ಯಾವುದೇ ರೀತಿಯಾದಂಥ ಕಳಂಕ ಅಂಟುಕೊಳ್ಳದೇ ಇರಲಿ ಅಂತ ಹೇಳಿ ಅವ್ರೇನು ಬೈತಾ ಇದ್ರಲ್ಲ, ಅವ್ರೇನು ಮಾತಾಡ್ತಾ ಇದ್ರಲ್ಲ, ಅದೆಲ್ಲವೂ ಕೂಡ ಈ ಶ್ವೇತಾಗೆ ಕಿರಿಕಿರಿ ಆಗ್ಲಿಕ್ಕೆ ಶುರುವಾಗುತ್ತೆ. ನನಗೆ ಯಾಕೆ ಇವರು ಬೈತಾರೆ? ನಾ ಕೂತ್ರು ತಪ್ಪು, ನಿಂತರು ತಪ್ಪು, ನಾನು ಮಲಗಿದ್ರು ತಪ್ಪು, ನಾನು ಏನು ಮಾಡಿದ್ರು ಕೂಡ ತಪ್ಪಾಗಿ ಕಾಣಿಸ್ತಾ ಇದೆಯಲ್ಲ ಇವ್ರಿಗೆಲ್ಲ ಅಂತ ಹೇಳಿ ಆಕೆ ಏನ್ ಮಾಡ್ತಾಳೆ, ತಾನು ಇಷ್ಟಪಟ್ಟಂತಹ ಹುಡುಗನ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇರಬೇಕು ಅಂತ ಹೇಳಿ ಆಕೆ ತನ್ನ ಮನೆಯನ್ನ ಬಿಟ್ಟು ಪ್ರಿಯಕರನ ಅಪಾರ್ಟ್ಮೆಂಟ್ಗೆ ಹೋಗಿ ಸೇರ್ಕೊಳ್ತಾಳೆ. ನೋಡಿ, ಕೆಆರ್ಪುರಂನ ಸೀಗೆಹಳ್ಳಿಯಲ್ಲಿರುವಂತಹ ಗ್ರೀನ್ ಸಿಟಿಯ ಅಪಾರ್ಟ್ಮೆಂಟ್ ನಲ್ಲಿ ಈ ಪ್ರಿಯಕರನ ಜೊತೆಗೆ ಶ್ವೇತಾ ಹೋಗಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ನೋಡಿ, ಈ ಶ್ವೇತಾ ಏನ್ ಮಾಡಿರ್ತಾಳಂತಂದ್ರೆ, ಹೀಗೆ ತನ್ನ ಕೆಲಸಕ್ಕೆ ಬೇಕಾಗಿರುತ್ತೋ ಅಥವಾ ತನ್ನ ಎಜುಕೇಶನ್ ಬೇಕಾಗಿರುತ್ತೋ ಅನ್ನೋದು ಗೊತ್ತಿಲ್ಲ, ಒಂದು 30 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕಿನಿಂದ ಸಾಲ ಪಡೆದಿರ್ತಾಳೆ. ಸಾಲ ಕಟ್ಟದೇ ಇರೋ ಕಾರಣಕ್ಕಾಗಿ ಆಕೆಗೆ ಏನ್ ಮಾಡ್ತಾರೆ, ಬ್ಯಾಂಕ್ನವರು ಮನೆಗೆ ನೋಟಿಸ್ ಕಳಿಸ್ತಿರ್ತಾರೆ. ಸೊ ಇಲ್ಲಿ ಮನೆಗೆ ನೋಟಿಸ್ ಬರ್ತಾ ಇರೋ ಕಾರಣಕ್ಕಾಗಿ ತಂದೆ ತಾಯಿಯವರು ಏನ್ ಮಾಡ್ತಾರೆ, ಆಕೆ ಇರುವಂತಹ ಅಪಾರ್ಟ್ಮೆಂಟ್ ಅಂದ್ರೆ ಆಕೆ ತನ್ನ ಹುಡುಗನ ಜೊತೆಗೆ ಏನ್ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಈ ಅಪಾರ್ಟ್ಮೆಂಟ್ ನಲ್ಲಿ ಉಳಿದುಕೊಂಡಿರ್ತಾಳಲ್ಲ, ಅಲ್ಲಿ ಹೋಗಿ ವಿಚಾರಿಸ್ಲಿಕ್ಕೆ ಇಲ್ಲಿ ತಾಯಿ ಮುತ್ತು ಲಕ್ಷ್ಮಿ ಮತ್ತೆ ಆಕೆಯ ತಂಗಿ ಸುಪ್ರಿಯಾ ಏನ್ ಮಾಡ್ತಾರೆ, ಅಪಾರ್ಟ್ಮೆಂಟ್ ಹೋಗ್ತಾರೆ. ಆಗ ನೋಡು, ನೀನ್ ಮಾಡಿರುವಂತಹ ಸಾಲದ ನೋಟಿಸ್ ನಲ್ಲಿ ನಮ್ಮನೆಗೆ ಬರ್ತಾ ಇದೆ, ನಮಗ್ ಕಿರಿಕಿರಿ ಆಗ್ತಾ ಇದೆ, ಇದನ್ನ ಎಷ್ಟಾಗುತ್ತೋ ಅಷ್ಟು ಬೇಗ ಕಟ್ಟಿಬಿಡು, ಇದನ್ನ ತೀರ್ಸು ಅಂತ ಹೇಳಲಿಕ್ಕೆ ಹೋಗಿದ್ರ, ಅಥವಾ ಅಲ್ಲಿ ಮಾತಿನ ಬರದಲ್ಲಿ ಒಂದಷ್ಟು ಮಾತುಗಳು ಬಂದು ಹೋಗಿ ಅಲ್ಲಿ ಶ್ವೇತಾ ಇವರನ್ನ ಕೊಲೆ ಮಾಡುವ ಹಂತಕ್ಕೆ ತಲುಪೋಯ್ತಾ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಮುತ್ತು ಲಕ್ಷ್ಮಿ ಮತ್ತು ಸುಪ್ರಿಯಾ ಆಕೆಗೆ ಬ್ಯಾಂಕ್ನಿಂದ ನೋಟಿಸ್ ಬರ್ತಾ ಇದಾವು ಅನ್ನೋದ್ರ ಕುರಿತಾಗಿ ಮತ್ತೆ ಇಷ್ಟೆಲ್ಲ ಸಾಲ ತಗೊಂಡು ನಮ್ಮ ಕೊರಳಿಗೆ ಕಟ್ಟಿಬಿಟ್ಟಲ್ಲ ನೀನು ಅಂತ ಹೇಳಲಿಕ್ಕೆ ಹೋಗಿದ್ರ ಗೊತ್ತಿಲ್ಲ. ಆ ಸಮಯದಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನೋಡಿ, ಆ ಶ್ವೇತಾ ಇರುವಂತಹ ಅಪಾರ್ಟ್ಮೆಂಟ್ಗೆ ಇಲ್ಲಿ ತಾಯಿ ಮತ್ತು ತಂಗಿ ಹೋದಾಗ ಶ್ವೇತಾ ಲವರ್ ಜೊತೆಗೆ ಸೇರ್ಕೊಂಡು ಮೊದಲು ತಾಯಿನ ಕೊಲೆ ಮಾಡ್ತಾಳಂತೆ. ತಾಯಿನ ಕೊಲೆ ಮಾಡಿ ಆಕೆಯ ಅಂದ್ರೆ ತಾಯಿಯ ದೇಹವನ್ನ ಅಲ್ಲಿ ಪ್ರಿಯಕರನ ಸಪೋರ್ಟ್ ತಗೊಂಡು ಬಾತ್ರೂಮ್ಗೆ ಕರೆದುಕೊಂಡು ಎಳೆದುಕೊಂಡು ಹೋಗ್ತಾರಂತೆ. ಅಂದ್ರೆ ಮನೆ ತುಂಬಾ ರಕ್ತಸ್ರಾವ ಆಗ್ಬಿಟ್ಟಿರತ್ತೆ. ಕೊಲೆ ಮಾಡಿರ್ತಾಳಲ್ಲ ಬರ್ಬರವಾಗಿ ಚಾಕುವಿನಿಂದ ತಿವಿದು ಹೆತ್ತ ತಾಯಿಯನ್ನೇ ಕೊಲೆ ಮಾಡಿರುವಂತಹ ಈ ಹಂತಕಿ ಈ ಶ್ವೇತಾ. ನಂತರ ಸುಪ್ರಿಯಾನು ಕೂಡ ಬಿಟ್ಟಿಲ್ಲ. ತನ್ನ ಜೊತೆಗೆ ಹುಟ್ಟಿರುವಂತಹ, ತನ್ನ ರಕ್ತ ಹಂಚಿಕೊಂಡು ಹುಟ್ಟಿರುವಂತಹ ಸುಪ್ರಿಯಾಳನ್ನು ಕೂಡ ಬಿಟ್ಟಿಲ್ಲ. ತಾಯಿಯ ಕೊಲೆ ಮಾಡಿದ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾಳೆ, ಸುಪ್ರಿಯಾಳ ಪ್ರಾಣವನ್ನು ಕೂಡ ತೆಗಿತಾಳೆ. ನೋಡಿ, ಇಲ್ಲಿ ತಾಯಿ ಮತ್ತು
ತಂಗಿಯ ಪ್ರಾಣವನ್ನ ತೆಗೆದಂತಹ ಈ ಸುಪ್ರಿಯಾ ಲವರ್ ಜೊತೆಗೆ ಸೇರ್ಕೊಂಡು ಹೇಗಾದ್ರೂ ಮಾಡಿ ನಾನು ಕೊಲೆ ಮಾಡೇ ಇಲ್ಲ, ನಾನೇನು ಮಾಡೇ ಇಲ್ಲ ಅನ್ನೋ ರೀತಿಯಾಗಿ ನೌಟಂಕಿ ಆಟ ಆಡಬೇಕು ಅಂತ ಹೇಳಿ ಮನೆಯಲ್ಲಿ ಏನು ಅದೆಲ್ಲ ರಂಪಾಟ ಆಗಿರುತ್ತಲ್ಲ, ರಕ್ತಸ್ರಾವ ಅದೆಲ್ಲವನ್ನು ಕೂಡ ಶುಚಿ ಮಾಡಬೇಕು, ಶುದ್ಧ ಮಾಡಬೇಕು ಅಂತ ಹೇಳಿ ಲವರ್ ಜೊತೆಗೆ ಪ್ಲಾನ್ ಮಾಡಿ ಆ ಮೃತದೇಹವನ್ನ ಅಲ್ಲಿ ಮನೆಯಲ್ಲಿರುವಂತಹ ಬಾತ್ರೂಮ್ನಲ್ಲಿ ಎಳೆದುಕೊಂಡು ಹೋಗಿ ಇಟ್ಟು ಈ ರೀತಿ ಏನೋ ಒಂದು ಹೈಡ್ರಾಮಾ ಮಾಡ್ತಾರೆ. ನಂತರ ಏನಾಗುತ್ತೆ, ಇಲ್ಲಿ ತನ್ನ ಹೆಂಡತಿ ಮತ್ತು ಮಗಳನ್ನ ಹುಡುಕಿಕೊಂಡು ಇಲ್ಲಿ ಶ್ವೇತಾಳ ತಂದೆಯವರು ಬರ್ತಾರೆ. ಸೋಮ್ ಸುಂದರ್ ಮನೆಗೆ ಬರ್ತಾ ಇದ್ದಂತೆ, ಆ ಅಪಾರ್ಟ್ಮೆಂಟ್ ಒಳಗಡೆ ಕಾಲಿಡ್ತಾ ಇದ್ದಂತೆ ಇಲ್ಲಿ ತನ್ನ ಹೆಂಡತಿ ಮತ್ತು ಮಗಳು ಇಬ್ರು ರಕ್ತದ ಮಡುವಿನಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿರೋದನ್ನ ನೋಡ್ತಾರೆ. ಆ ಕ್ಷಣಕ್ಕೆ ಅಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ಅಲ್ಲಿಂದ ಜಾಗ ಖಾಲಿ ಮಾಡುವ ಕೆಲಸವನ್ನ ಅಲ್ಲಿ ಸೋಮ್ ಸುಂದರ್ ಅವ್ರು ಮಾಡ್ತಾರೆ. ಅಂದ್ರೆ ಬೇಗ ಓಡ್ ಹೋಗಿ ಹೊರಗಡೆ ಇರುವ ಜನಗಳಿಗೆ ಹೇಳಿಬಿಟ್ರೆ ಇವರಿಬ್ರು ಮಾಡಿರುವಂತಹ ಈ ಕೆಲಸ ಗೊತ್ತಾಗತ್ತೆ, ಜನಗಳಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲಿ ಓಡ್ ಹೋಗೋ ಕೆಲಸವನ್ನ ಸೋಮ್ ಸುಂದರ್ ಅವರು ಮಾಡ್ತಿರ್ತಾರೆ. ಆಗ ಲವರ್ ಜೊತೆಗೆ ಸೇರ್ಕೊಂಡು ತಂದೆ ಅನ್ನೋದು ಕೂಡ ನೋಡದೆ ತಂದೆಯ ಪ್ರಾಣವನ್ನು ಕೂಡ ಹಿಸುಕಿದ್ದಾಳೆ ಈ ಕೊಲೆಗಾತಿ ಶ್ವೇತಾ. ನಂತರ ಕುಟುಂಬದವರನ್ನ ಕೊಲೆ ಮಾಡಿರುವಂತ ಈ ಕೊಲೆಗಾತಿ ಶ್ವೇತಾ ತನ್ನ ಲವರ್ ಜೊತೆಗೆ ಸೇರ್ಕೊಂಡು ಆ ಜಾಗದಿಂದ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಹೋಗೋ ಪ್ರಯತ್ನವನ್ನ ಮಾಡ್ತಿರ್ತಾಳೆ. ಅದು CCTV ದೃಶ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿವರೆಗೂ ಆಕೆ ತನ್ನ ಲವರ್ ಜೊತೆಗೆ ಇರೋದು ಗೊತ್ತಾಗತ್ತೆ. ತದನಂತರ ಇವರಿಬ್ರು ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಇವರನ್ನ ಹುಡುಕುವ ಕೆಲಸವನ್ನ ಮಾಡ್ತಾರೆ ನೋಡಿ. ಬೆಂಗಳೂರಿನಿಂದ ಈ ಶ್ವೇತಾ ಏನ್ ಮಾಡ್ತಾಳೆ, ಲವರ್ ಜೊತೆಗೆ ಹೊರಗಡೆ ಹೋಗೋದನ್ನ CCTV ದೃಶ್ಯದಲ್ಲಿ ಗೊತ್ತಾಗಿದೆ. ಅದಾದ ನಂತರ ಈಕೆ ಏನ್ ಮಾಡ್ತಾಳೆ, ಲವರ್ನ ಬಿಟ್ಟು ಪಾಂಡಿಚೇರಿಗೆ ಓಡ್ ಹೋಗಿದ್ದಾಳೆ. ಪಾಂಡಿಚೇರಿಗೆ ಓಡ್ ಹೋಗ್ತಾಳೆ. ಅದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಈಕೆ ಈ ಒಂದು ಟ್ರೈನ್ ಮೂಲಕ ಹೋಗ್ತಾಳೆ. ಟ್ರೈನ್ ಇಂದ ಇಳಿದುಕೊಳ್ಳುವಂತ ಸಮಯ ಮತ್ತು ಟ್ರೈನ್ ಅನ್ನ ಹತ್ತುವಂತ ಸಮಯದಲ್ಲಿ ಅಲ್ಲಿ CCTV ಕ್ಯಾಪ್ಚರ್ ಅನ್ನ ನೋಡಿದಾಗ ಅಲ್ಲಿ ಈಕೆ ಇದೇ ಸ್ಟೇಷನ್ ಅಲ್ಲೇ ಇಳ್ಕೊಂಡ್ಲು ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಮೂಲವನ್ನ ಹುಡುಕೊಂಡು ಹೋದಂತಹ ಪೊಲೀಸ್ ಅಧಿಕಾರಿಗಳಿಗೆ ಈಕೆ ಪಾಂಡಿಚೇರಿಯಲ್ಲಿ ಇರೋದು ಗೊತ್ತಾಗುತ್ತೆ. ಆಗ ಕೂಡಲೇ ಟೈಮ್ ವೇಸ್ಟ್ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಪಾಂಡಿಚೇರಿಯಲ್ಲಿ ಈ ಆರೋಪಿ ಶ್ವೇತಾಳನ್ನ ಅರೆಸ್ಟ್ ಮಾಡ್ತಾರೆ. ಸದ್ಯಕ್ಕೀಗ ಪೊಲೀಸ್ ಅಧಿಕಾರಿಗಳ ವಶದಲ್ಲಿರುವಂತಹ ಈ ಶ್ವೇತಾ, ಪೊಲೀಸ್ ಅಧಿಕಾರಿಗಳ ವಶದಲ್ಲಿ ಆರೋಪಿ ಶ್ವೇತಾ ಇದ್ದಾಳೆ. ಆದ್ರೆ ಲವರ್ ಹೆಸರು ಬಂದ್ಬಿಟ್ಟು ಕೆನತ್ ಅಂತ. ಸೊ ಆತ ಮಾತ್ರ ಇನ್ನೂ ಕೂಡ ಸಿಕ್ಕಿ ಬಿದ್ದಿಲ್ಲ. ಆತ ಎಲ್ಲಿದ್ದಾನೆ ಏನು ಅನ್ನೋ ಕತೆ ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ಲವರ್ನ ಸೇಫ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಮೂವರ ಕೊಲೆಯನ್ನ ನಾನೇ ಮಾಡಿದ್ದು, ನನ್ನ ಲವರ್ ನನ್ನ ಪ್ರಿಯಕರ ಕೆಣತ್ನ ಕೈವಾಡ ಏನೂ ಇಲ್ಲ, ಬರೀ ನಾನು ಆತನ ಸಪೋರ್ಟ್ ಅನ್ನ ತೆಗೆದುಕೊಂಡಿದ್ದೀನಿ. ಅಂದ್ರೆ ಮೃತದೇಹವನ್ನ ಅಲ್ಲಿ ಬಾತ್ರೂಮ್ಗೆ ತೆಗೆದುಕೊಂಡು ಹೋಗಲು ಆತನ ಸಹಾಯವನ್ನ ಕೇಳಿದ್ದೀನಿ ಹೊರತು ಕೊಲೆ ಮಾಡಿದ್ದು ಆತ ಅಲ್ಲ ನಾನು ಅಂತ ಹೇಳಿ ತನ್ನ ಲವರ್ನ ಸೇವ್ ಮಾಡುವ ಕೆಲಸವನ್ನ ಇಲ್ಲಿ ಈ ಆರೋಪಿ ಶ್ವೇತಾ ಮಾಡ್ತಿದ್ದಾಳೆ. ಸದ್ಯಕ್ಕೀಗ ಪೊಲೀಸ್ ಅಧಿಕಾರಿಗಳು ಶ್ವೇತಾಳ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ವಿಚಾರಣೆಯ ನಂತರ ಇನ್ನು ಏನೇನ್ ಸತ್ಯಗಳು ಹೊರ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ವೀಕ್ಷಕರೇ, ಮನೆಯಲ್ಲಿ ಮಕ್ಕಳು ವಯಸ್ಸಿಗೆ ಬರ್ತಾ ಇದ್ದಂತೆ ತಂದೆ ತಾಯಿ ಸ್ಟ್ರಿಕ್ಟ್ ಆಗೋದು ಕಾಮನ್. ಯಾಕಂತಂದ್ರೆ ಮಕ್ಕಳು ಎಲ್ಲೂ ಕೂಡ ಎಡವದಿರಲಿ, ಎಲ್ಲೂ ಕೂಡ ಕಾಲ್ ಜಾರದಿರಲಿ, ಅವರು ಯಾವುದೇ ರೀತಿಯಾದಂಥ ತಪ್ಪು ದಾರಿಯನ್ನು ತುಳಿಯದೇ ಇರಲಿ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ಇವರು ಸ್ಟ್ರಿಕ್ಟ್ ಆಗಿರೋದನ್ನೇ ಮಕ್ಕಳು ಇಲ್ಲಿ ತಂದೆ ತಾಯಿ ನಮಗೆ ನೋಡಿ, ನಾವು ಕೂತರು ತಪ್ಪು, ನಿಂತರು ತಪ್ಪು, ನಾವೇನು ಮಾಡಿದ್ರು ತಪ್ಪು ಅಂತ ಹೇಳಿ ನಮ್ಮನ್ನ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಅಂದುಕೊಂಡು ಈ ರೀತಿಯಾಗಿ ಲವರ್ ಜೊತೆಗೆ ಸೇರ್ಕೊಂಡು ತಂದೆ ತಾಯಿ ಮತ್ತೆ ತಂಗಿಗೆ ಪಿಂಡ ಇಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಕಾಡ್ತಾ ಇರುವಂತ ಪ್ರಶ್ನೆ ಆಗಿದೆ. ಈ ವಿಡಿಯೋ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.